ಕೇವಲ 4 ವರ್ಷಕ್ಕೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. 2020ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಚಂದನ್ ಮತ್ತು ನಿವೇದಿತಾ 4 ವರ್ಷಕ್ಕೆ ವಿಚ್ಛೇದನವನ್ನ ಕಿರುತೆರೆಯ ದಂಪತಿ ಪಡೆಯಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಯುವ ದಸರಾದಲ್ಲಿ ನಿವೇದಿತಾಗೆ ಪ್ರಪೋಸ್ ಅನ್ನ ಚಂದನ್ ಶೆಟ್ಟಿ ಮಾಡಿರ್ತಾರೆ. ಕೇವಲ 4 ವರ್ಷಕ್ಕೇನೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡುವಂತ ಪರಿಸ್ಥಿತಿ ಯಾಕೆ ಹೋಯಿತು? ಹಾಗೆ ನೋಡಿದ್ರೆ ಮದುವೆಯಾಗಿ 1 ವರ್ಷ ಹನ್ಮೂನ್ ಪೀರಿಯಡ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾವ ಕಿರಿಕ್ಗಳು ಏನೂ ಆಗೋದಿಲ್ಲ. ಆದರೆ 1 ವರ್ಷದ ನಂತರವೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲವೂ ಕೂಡ ಇರುತ್ತೆ. ಪ್ರೀತಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ಪರಿಸ್ಥಿತಿಗೆ ಬರ್ತಾ ಇದೆ ಅಂತಂದ್ರೆ ಏನಾಯ್ತು? ಭಾರಿ ಕಾಂಟ್ರವರ್ಸಿಯಲ್ಲಿ ಆಗಿತ್ತು. ಆಕ್ಚುಲಿ ಅವರು ಪ್ರಪೋಸಲ್ ಮಾಡಿದ್ದೆ ಮೈಸೂರಿನಲ್ಲಿ ಯುವ ದಸರಾದಲ್ಲಿ ಪ್ರಪೋಸಲ್ನ ಮಾಡಿದ್ದಕ್ಕೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತದು. ಈಗ ಕ್ಯೂಟ್ ದಂಪತಿ ವಿಚ್ಛೇದನಕ್ಕಾಗಿ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ತುಂಬಾ ಕಡಿಮೆ ಏಜಲ್ಲಿ ನಿವೇದಿತಾ ಅವರು ಮದುವೆ ಆಗಿದ್ರು ಚಂದನ್ ಶೆಟ್ಟಿ ಅವರನ್ನ. ಬಟ್ ಮನೆಯಲ್ಲಿ ಏನಾದರೂ ಹೇಳಿದ್ರ ಅಥವಾ ಮನೆಯಲ್ಲಿ ಏನು ಹೇಳಿಲ್ವಾ, ಮನೆಗೆ ಗೊತ್ತಾ ಏನು ಎತ್ತ ಅನ್ನುವಂಥದ್ದೆಲ್ಲ ನೋಡ್ಬೇಕೀಗ. ಸದ್ಯಕ್ಕಂತೂ ಇವರು ವಿಚ್ಛೇದನಕ್ಕೆ ಅರ್ಜಿ ಅಂತೂ ಸಲ್ಲಿಸಿದ್ದಾರೆ. ನನ್ನ ಸಹೋದರಿ ಭಾರತಿ ಹೇಳ್ತಾ ಇದ್ದಂಥ ಮಾಹಿತಿ ಪ್ರಕಾರ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಜೊತೆಯಾಗಿದ್ರು, ಓಡಾಡ್ತಾ ಇದ್ರು, ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದಾದ್ರೆ ಲಾಸ್ಟ್ 15-20 ದಿನಗಳಲ್ಲಿ ಏಕಾಏಕಿಯಾಗಿ ನಿರ್ಧಾರಕ್ಕೆ ಅಂತಂದ್ರೆ ಕೋಪದ ಕೈಯಲ್ಲಿ ಏನಾದರೂ ಕೊಟ್ರ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿಯನ್ನ ಕೇಳ್ತೀನಿ ಭಾರತಿಯಿಂದ. ಭಾರತಿ, ದಿಢೀರ್ ಅಂತ ಕೆಲವು ಸಂದರ್ಭಗಳಲ್ಲಿ ಈ ಯಂಗ್ ಏಜ್ ಅಲ್ಲಿರುವಂಥ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಬೇಡ ಹೋಗು ನೀನು ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿನ್ನ ಪಾಡಿಗೆ ನೀನು ಇರು ಅಂತ. ಆ ಮಟ್ಟಕ್ಕೆ ಏನಾದರೂ ಹೋಗಿದ್ದಾರಾ? ನೀವು ಹೇಳ್ತಾ ಇರಿ 15-20 ದಿನಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ. ಬಟ್ ಅವಾಗ್ಲೂ ಸಹ ಈ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರಾ ಅಂತ ಅವರು? ಖಂಡಿತವಾಗ್ಲೂ ಇರಬಹುದು ಅನ್ಸುತ್ತೆ ಸದ್ಯಕ್ಕೆ ನೋಡೋದಾದ್ರೆ ಅರುಣ್. ಯಾಕಂದ್ರೆ ಹೌದು, ದಿಢೀರಾಗಿ ಈ ತರದ ಒಂದು ನಿರ್ಧಾರವನ್ನ ಏನು ಪ್ರಕಟ ಆಗುತ್ತೆ ಅನ್ನೋದಾದ್ರೆ, ವಿಚ್ಛೇದನ ಘೋಷಿಸ್ತಾರೆ ಅನ್ನೋದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಂಗೆ ಅಂತ ಕಾಣಿಸುತ್ತೆ. ಹಿರಿಯರು ಇದರಲ್ಲಿ ಏನು ಸಮ್ಮುಖದಲ್ಲಿ ಅವರ ಏನು ಇಬ್ಬರಿಗೂ ಏನು ಹೊಂದಾಣಿಕೆ ಮಾಡುವಂತಹ ವಿಚಾರಕ್ಕೆ ಏನಾದರೂ ಒಳಗಾಗಿ ಸರಿ ಹೋಗ್ಬಹುದು ಕೂಡ. ಯಾಕಂದ್ರೆ ಹೀಗಾಗಿ ಅವರು ಯಾವುದೇ ರೀತಿಯಲ್ಲಿ ಸದ್ಯಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾಕಂದ್ರೆ ಇದು ಫ್ಯಾಮಿಲಿ ಮ್ಯಾಟರ್ ಆಗಿರೋದ್ರಿಂದ ಇಬ್ಬರ ಕುಟುಂಬ ಕೂಡ ಏನು ಜೊತೆಯಾಗಿ ನಿಂತು ಇಬ್ಬರಿಗೆ ಸಮಾಧಾನ ಪಡಿಸಿ ಕುಟುಂಬ ಸರಿ ಹೋಗೋ ರೀತಿಯಲ್ಲಿ ಮಾಡಲೇಬೇಕು. ಆದ್ರೆ ಇಬ್ಬರ ಫ್ಯಾಮಿಲಿ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಸದ್ಯಕ್ಕೆ. ಅಥವಾ ಏನು ಸದ್ಯಕ್ಕೆ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ನಿವೇದಿತಾ ಕೂಡ ಮೈಸೂರಿನಲ್ಲಿದ್ದಾರೆ, ಅವರ ಸ್ವಂತೂರು ಮೈಸೂರು, ಅಲ್ಲಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹೀಗಾಗಿ ಇಬ್ಬರ ಒಂದು ನಡುವೆ ಏನಾಯ್ತು, ದಿಢೀರ್ ಅಂತ ಏನಾಗಿದ್ದು, ಒಂದು ರಾತ್ರೋರಾತ್ರಿ ಜಗಳ ಆಗಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರ ಅಂತ ಹೇಳಿ ದಂಪತಿ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದ್ರೆ ಇಬ್ಬರ ನಡುವೆ ಒಂದು ವಯಸ್ಸಿನ ಅಂತರದಿಂದಾನೇ ಬಹಳ ಟ್ರೋಲ್ ಆಗ್ತಾ ಇದ್ರು. ಏನು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೇಕಾದ್ರೆ 19-18 ವರ್ಷದ ಹುಡುಗಿಯಾಗಿರ್ತಾರೆ ನಿವೇದಿತಾ, ಚಂದನ್ ದೊಡ್ಡವರಾಗಿರ್ತಾರೆ. ಹೀಗಾಗಿ ಅವರಿಬ್ಬರ ಒಂದು 2-3 ವರ್ಷದ ನಂತರ ಸುದೀರ್ಘ ಸ್ನೇಹದ ಬಳಿಕ ಯುವ ದಸರಾದಲ್ಲಿ ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡಿ ಆ ಬಳಿಕ 1 ವರ್ಷದಲ್ಲಿ ಮದುವೆ ಆಗ್ತಾರೆ. ಹೀಗಾಗಿ ಅವರಿಬ್ಬರ ಸ್ನೇಹ ಏನು ಒಳ್ಳೆ ರೀತಿಯಲ್ಲಿ ಇತ್ತು. ಆದ್ರೆ ದಾಂಪತ್ಯ ಜೀವನ ನಡೆಸಬೇಕಾದ್ರೆ ಈ ತರದ ಒಂದು ಭಿನ್ನಾಭಿಪ್ರಾಯ ಬಂತ ಅನ್ನೋದು ಒಂದು ಸುದ್ದಿ ಆಗ್ತಿರೋದು. ಯಾಕಂದ್ರೆ ಅವರು ರೀಲ್ಸ್ ಮಾಡ್ಕೊಂಡು ಆರಾಮಾಗೇ ಇದ್ರು. ಯಾವುದೇ ದೃಷ್ಟಿಯಲ್ಲೂ, ಸಮಾಜದ ದೃಷ್ಟಿಯಲ್ಲಿ ನೋಡಿದಾಗ ಅವ್ರು ಚೆನ್ನಾಗೇ ಇದ್ದಂಗೆ ಕಂಡು ಬರ್ತಾ ಇತ್ತು. ಆದ್ರೆ ಸಿಕ್ಕಾಪಟ್ಟೆ ನಿವೇದಿತಾಗೆ ಬ್ಯಾಡ್ ಕಾಮೆಂಟ್ಗಳು, ಟ್ರೋಲ್ ಆಗ್ತಿರೋದು, ಈ ಥರದೆಲ್ಲ ವಿಚಾರಗಳು ಬರ್ತಾ ಇತ್ತು. ಇದರಿಂದ ಏನಾದ್ರೂ ಮನಸ್ತಾಪ ಆಯ್ತಾ ಅದನ್ನ ಅವರೇ ಹೇಳಬೇಕು. ಆದ್ರೆ ಈ ಚಿಕ್ಕ ಪುಟ್ಟ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ಇವರು ತಗೊಳ್ಳೋದಿಲ್ಲ ಅನ್ಸುತ್ತೆ. ಆದ್ರೆ ಮುಂದೆ ಅವರು ಘೋಷಣೆ ಮಾಡಿದಾಗ ಅಥವಾ ಬಾಯ್ಬಿಟ್ಟು ಹೇಳಿದಾಗ ಪರಿಸ್ಥಿತಿ ಏನು ಅನ್ನೋದನ್ನು ಗೊತ್ತಾಗ್ಬೋದು ಅರುಣ್.